ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ಅಂದ್ರೆ ಈ ಡೀಪ್ ಡೈವ್ನಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ 16ನೇ ಶತಮಾನದ ಬಹಳ ಪ್ರಸಿದ್ಧವಾದ ನಾಟಕ ದ ಮರ್ಚೆಂಟ್ ಆಫ್ ವೆನಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ವೀಕ್ಷಕರಿಗೆ ಸ್ವಾಗತ. ಇದೊಂದು ಅದ್ಭುತವಾದ ಕೃತಿ. ಇದರಲ್ಲಿ ಕೇವಲ ಹಾಸ್ಯ ಅಥವಾ ಪ್ರೇಮ ಅಷ್ಟೇ ಅಲ್ಲ, ನೈತಿಕ ಸಂಘರ್ಷಗಳು ಅಂದ್ರೆ ಆ ಮೊರಲ್ ಕಾನ್ಫ್ಲಿಕ್ಟ್ಸ್ ಕೂಡ ಹೇಗೆ ಬೆರೆತ್ಕೊಂಡಿದೆ ಅನ್ನೋದನ್ನ ನಾವು ಇವತ್ತು ಬಿಡಿಸಿ ಹೇಳ್ತೀವಿ. ರೈಟ್. ಈ ಕಥೆಯ ಹಿನ್ನೆಲೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಎರಡು ಬೇರೆ ಬೇರೆ ನಗರಗಳ ಬಗ್ಗೆ ತಿಳ್ಕೋಬೇಕಲ್ವಾ? ಖಂಡಿತ. ಶೇಕ್ಸ್ಪಿಯರ್ ಇಲ್ಲಿ ಎರಡು ಭಿನ್ನವಾದ ಜಗತ್ತುಗಳನ್ನ ಸೃಷ್ಟಿಸಿದ್ದಾರೆ. ಮೊದಲನೇದು ವೆನಿಸ್. ಆ ಕಾಲದ ವೆನಿಸ್ ಅಂದ್ರೆ ನೋಡಿ, ಇವತ್ತಿನ ವಾಲ್ ಸ್ಟ್ರೀಟ್ ಇದ್ದ ಹಾಗೆ. ಅದು ಸಂಪೂರ್ಣವಾಗಿ ವಾಣಿಜ್ಯ, ವ್ಯಾಪಾರ, ಹಣ ಮತ್ತು ಕಠಿಣ ಕಾನೂನಿನ ಪ್ರತೀಕ. ಅಂದ್ರೆ ಅಲ್ಲಿ ಕರುಣೆಗೆ ಜಾಗ ಇರಲಿಲ್ಲ, ಬರೀ ಲಾಭ ನಷ್ಟ ಅಷ್ಟೇ ಮುಖ್ಯ. ಎಕ್ಸಾಕ್ಟ್ಲಿ. ಇನ್ನು ಎರಡನೇ ನಗರ ಬಂದು ಬೆಲ್ಮಾಂಟ್. ಇದು ವೆನಿಸ್ಗೆ ತದ್ವಿರುದ್ಧ. ಇದೊಂದು ಕಾಲ್ಪನಿಕ ಸ್ವರ್ಗದ ಥರ. ಪ್ರೀತಿ, ಕಲೆ, ಸಂಗೀತ ಮತ್ತು ಸಾಮರಸ್ಯದ ಪ್ರತೀಕವಾಗಿ ನಿಲ್ಲುತ್ತೆ. ಓಹೋ, ಅಂದ್ರೆ ಒಂದು ಕಡೆ ಪ್ರೇಮ ಕಥೆ, ಮತ್ತೊಂದು ಕಡೆ ಜೀವ ತೆಗೆಯುವ ವ್ಯಾಪಾರ. ಇವೆರಡು ಒಂದೇ ಕಥೆಯಲ್ಲಿ ಹೇಗೆ ಹೊಂದಿಕೊಳ್ತವೆ ಅನ್ನೋದೇ ಒಂದು ಕುತೂಹಲಕಾರಿ ಪ್ರಶ್ನೆ. ಹೌದು, ಅದೇ ಈ ಕಥೆಯ ಮ್ಯಾಜಿಕ್. ಓಕೆ, ಹಾಗಾದ್ರೆ ತಡ ಮಾಡೋದ್ ಬೇಡ. ಮೊದಲಿಗೆ ನಾವು ಓವರಾಲ್ ಸಮ್ಮರಿ ಕಡೆ ಗಮನ ಹರಿಸೋಣ. ಕಥೆ ಹೇಗೆ ಶುರುವಾಗತ್ತೆ? ಕತೆ ಶುರುವಾಗೋದೇ ವೆನಿಸ್ನ ಒಬ್ಬ ಶ್ರೀಮಂತ ವ್ಯಾಪಾರಿ ಆಂಟೋನಿಯೋನಿನ್ನ. ಆತನಿಗೆ ಕಾರಣವೇ ಇಲ್ಲದೆ ಬಹಳ ಬೇಸರ ಇರುತ್ತೆ. ಅದೇ ಟೈಮ್ಗೆ ಅವನ ಆಪ್ತ ಸ್ನೇಹಿತ ಬಸ್ಸಾನಿಯೋ ಬರ್ತಾನೆ. ಹೌದು, ಬಸ್ಸಾನಿಯೋಗೆ ಬೆಲ್ಮೌಂಟ್ನಲ್ಲಿರೋ ಪೋಟಿಯಾಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅವನ ಹತ್ರ ದುಡ್ಡಿಲ್ಲಲ್ಲ. ನಿಜ. ಅದಕ್ಕೆ ಅವನು ಆಂಟೋನಿಯೋ ಹತ್ರ ಸಾಲ ಕೇಳ್ತಾನೆ. ಆದ್ರೆ ಆಂಟೋನಿಯೋನ ಸಂಪತ್ತೆಲ್ಲ ಸಮುದ್ರದಲ್ಲಿ ವ್ಯಾಪಾರಕ್ಕೆ ಹೋಗಿರೋ ಹಡಗುಗಳಲ್ಲಿ ಸಿಲ್ಕಿರುತ್ತೆ. ಕೈಯಲ್ಲಿ ಕ್ಯಾಶ್ ಇರಲ್ಲ. ಹಡಗುಗಳು ವಾಪಸ್ ಬಂದ್ರೆ ಮಾತ್ರ ಹಣ. ರೈಟ್. ಆದ್ರೂ ಸ್ನೇಹಿತನಿಗೆ ಸಹಾಯ ಮಾಡಬೇಕು ಅಂತ ಶೈಲಾಕ್ ಅನ್ನೋ ಒಬ್ಬ ಯಹೂದಿ ಲೇವಾದೇವಿಗಾರ ಅಂದ್ರೆ ಬಡ್ಡಿಗೆ ಹಣ ಕೊಡೋನತ್ರ ಸಾಲ ಕೇಳೋಕ್ ಹೋಗ್ತಾನೆ. ಇಲ್ಲೇ ಕಥೆ ದೊಡ್ಡ ತಿರುವು ತಗಳದು. ಶೈಲಾಕ್ ಸಾಲ ಕೊಡೋಕ್ ಒಪ್ತಾನೆ, ಆದ್ರೆ ಒಂದು ಅಪಾಯಕಾರಿ ಷರತ್ತು ಹಾಕ್ತಾನೆ. ಹೌದು, ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸಿಲ್ಲ ಅಂದ್ರೆ ಆಂಟೋನಿಯೋನ ದೇಹದಿಂದ 1 ಪೌಂಡ್ ಮಾಂಸ. ಅರೆ ಮಾಂಸನಾ? ಹೌದು, 1 ಪೌಂಡ್ ಮಾಂಸವನ್ನ ಕತ್ತರಿಸ್ಕೊಳ್ತೀನಿ ಅಂತ ಅಗ್ರಿಮೆಂಟ್ ಮಾಡಿಸ್ತಾನೆ. ಇದನ್ನ ನಾವು ಇಂದಿನ ದಿನಗಳಿಗೆ ಹೋಲಿಸಿದ್ರೆ ನೋಡಿ, ನಮ್ಮ ಸ್ನೇಹಿತರಿಗಾಗಿ ಬ್ಯಾಂಕ್ ಲೋನ್ಗೆ ಗ್ಯಾರಂಟರ್ ಆಗಿ ಸಹಿ ಹಾಕೋಕೆ ನಾವು ಎಷ್ಟೊಂದು ಯೋಚಿಸ್ತೀವಿ. ಆದ್ರೆ ಇಲ್ಲಿ ಆಂಟೋನಿಯೋ ತನ್ನ ಜೀವವನ್ನೇ ಗ್ಯಾರಂಟಿಯಾಗಿಡ್ತಾನೆ. ಖಂಡಿತ. ಇನ್ನು ಬೆಲ್ಮಾಂಟ್ನಲ್ಲಿ ಬಸ್ಸಾನಿಯೋ ಒಂದು ಪೆಟ್ಟಿಗೆಯ ಪರೀಕ್ಷೆ ಅಂದ್ರೆ ಕ್ಯಾಸ್ಕೆಟ್ ಟೆಸ್ಟ್ ನಲ್ಲಿ ಗೆದ್ದು ಪೋರ್ಷಿಯಾಳನ್ನ ಮದುವೆ ಆಗ್ತಾನೆ. ಆದ್ರೆ ಆಂಟೋನಿಯೋನ ಹಡಗುಗಳೆಲ್ಲ ಮುಳುಗೋಗುತ್ತಲ್ವಾ? ಎಕ್ಸಾಕ್ಟ್ಲಿ. ಹಡಗು ಮುಳುಗುತ್ತೆ, ಸಾಲ ತೀರ್ಸೋಕಾಗಲ್ಲ. ಶೈಲಾಕ್ ತನ್ನ ಕರಾರಿನಂತೆ ಮಾಂಸ ಬೇಕು ಅಂತ ನ್ಯಾಯಾಲಯದ ಮೆಟ್ಟಿಲೇರ್ತಾನೆ. ಆಗ ಪೋರ್ಟಿಯಾ ವಕೀಲನ ವೇಷದಲ್ಲಿ ಬಂದು ಮಾಂಸ ತಗೋಬಹುದು, ಆದ್ರೆ 1 ಹನಿ ರಕ್ತ ಕೂಡ ಬೀಳ್ಬಾರ್ದು ಅಂತ ವಾದ ಮಾಡಿ ಆಂಟೋನಿಯೋನ ಉಳಿಸ್ತಾಗೆ. ಇದೇ ಕಥೆಯ ಮೇನ್ ಸಾರಾಂಶ. ಹೌದು, ಇದು ಓವರಾಲ್ ಸಮರಿ ಆಯಿತು. ಈಗ ನಾವು ಮುಂದಿನ ವಿಭಾಗಕ್ಕೆ ಹೋಗೋಣ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರಿಲೇಶನ್ಶಿಪ್. ಪರೀಕ್ಷೆಯಲ್ಲಿ ಪಾತ್ರಗಳ ವಿಶ್ಲೇಷಣೆ ಬಹಳ ಮುಖ್ಯ. ಮೊದಲನೆಯದಾಗಿ ಆಂಟೋನಿಯೋ ಮತ್ತು ಬಸ್ಸಾನಿಯೋ. ಇವರಿಬ್ಬರದ್ದು ಪ್ರಾಣವನ್ನೇ ಪಣಕ್ಕಿಡುವಂತಹ ಆಳವಾದ ಮತ್ತು ತ್ಯಾಗಮಯಿ ಸ್ನೇಹ ಅಲ್ವಾ? ಹೌದು. ಆದ್ರೆ ಇಲ್ಲಿ ಬಸ್ಸಾನಿಯೋನ ಉದ್ದೇಶ ಸ್ವಲ್ಪ ಸ್ವಾರ್ಥವಿಂದ ಕೂಡಿದೆ ಅನ್ನಸಲ್ವಾ ಅಂತ ಕೆಲವರು ಕೇಳ್ತಾರೆ. ಆಹಾ, ಅದೇ ತನ್ನ ಗೆಳೆಯನ ಪ್ರಾಣವನ್ನೇ ಪಣಕ್ಕಿಡುವಂತಹ ಇಂಥದೊಂದು ಬಾಂಡಿಗೆ ಸಹಿ ಹಾಕಲು ಹೇಗೆ ಬಿಟ್ಟ? ತಾನು ಶ್ರೀಮಂತಿಯನ್ನ ಮದುವೆಯಾಗಲು ಗೆಳೆಯನನ್ನು ಬಲಿಪಶು ಮಾಡಿದ ಅಂತಲೂ ವಾದಿಸಬಹುದಲ್ಲವೇ? ಅದ್ಭುತವಾದ ವಿಶ್ಲೇಷಣೆ. ಹೌದು, ಬಸ್ಸಾನಿಯೋ ಪಾತ್ರದಲ್ಲಿ ಆ ನ್ಯೂನತೆ ಇದೆ. ಆದ್ರೆ ನಂತರ ಅದು ನಂಬಿಕೆ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುವ ಪ್ರೀತಿಯಾಗಿ ಬದಲಾಗುತ್ತೆ. ಅದೇ ಎರಡನೇ ಸಂಬಂಧ, ಬಸ್ಸಾನಿಯೋ ಮತ್ತು ಪೋರ್ಷಿಯಾ. ಇವರಿಬ್ಬರದ್ದು ರೊಮ್ಯಾಂಟಿಕ್ ಪ್ರೀತಿ. ಕರೆಕ್ಟ್. ಮೂರನೇದು ಪೋರ್ಷಿಯಾ ಮತ್ತು ನೆರಿಸಾ. ಇವರದ್ದು ನಿಷ್ಠೆ ಮತ್ತು ಒಡನಾಟದ ಸಂಕೇತ. ಇಬ್ಬರು ಒಟ್ಟಾಗಿ ಸಮಸ್ಯೆ ಬಗೆಹರಿಸ್ತಾರೆ. ಇನ್ನು ಶೈಲಾಕ್ನ ಕುಟುಂಬದ ಕಡೆ ನೋಡಿದ್ರೆ ಶೈಲಾಕ್ ಮತ್ತು ಜೆಸಿಕಾ ನಡುವಿನ ಸಂಬಂಧ ಬಹಳ ಮುಖ್ಯ. ಹೌದು, ಇದು ತಲೆಮಾರುಗಳ ಸಂಘರ್ಷ ಮತ್ತು ಭಾವನಾತ್ಮಕ ಅಂತರ. ಜೆಸಿಕಾ ಕ್ರಿಶ್ಚಿಯನ್ ಹುಡುಗ ಲೊರೆನ್ಜೋ ಜೊತೆ ಓಡಿ ಹೋಗ್ತಾಳೆ. ಇದು ಶೈಲಾಕಲ ಮತ್ತಷ್ಟು ಕ್ರೂರವಾಗಿ ಮಾಡುತ್ತೆ.
ಇನ್ನು ಇಡೀ ನಾಟಕದ ಜೀವಾಳವಾಗಿರುವ ಸಂಬಂಧ ಶೈಲಾಕ್ ಮತ್ತು ಆಂಟೋನಿಯೋ. ಎಕ್ಸಾಕ್ಟ್ಲಿ. ಧಾರ್ಮಿಕ ಭಿನ್ನಾಭಿಪ್ರಾಯ ಮತ್ತು ವೈಯಕ್ತಿಕ ಅವಮಾನಗಳಿಂದ ಹುಟ್ಟಿದ ದ್ವೇಷ ಮತ್ತು ಸೇಡಿನ ಸಂಬಂಧ ಇದು. ಆಂಟೋನಿಯೋ ಸಾರ್ವಜನಿಕವಾಗಿ ಶೈಲಾಕ್ನ ಮುಖದ ಮೇಲೆ ಉಗುಳಿರುತ್ತಾನೆ ಅಂತ ಕಥೆಯಲ್ಲಿ ಬರುತ್ತೆ. ಹೌದು, ಆ ವೈಯಕ್ತಿಕ ಅವಮಾನಗಳೇ ಈ ದ್ವೇಷಕ್ಕೆ ಕಾರಣ. ಇನ್ನು ಲೊರೆನ್ಜೋ ಮತ್ತು ಜೆಸ್ಸಿಕಾ ಸಂಬಂಧ ಧಾರ್ಮಿಕ ಗಡಿಗಳನ್ನು ಮೀರಿದ ಪ್ರೀತಿಯನ್ನು ತೋರಿಸಿದ್ರೆ, ಗ್ರಾಷಿಯಾನೋ ಮತ್ತು ನೆರಿಸಾ ಅವರದ್ದು ಹಾಸ್ಯಮಯ ಪ್ರೀತಿಯಾಗಿದೆ. ಈ ಎಲ್ಲಾ ಸಂಬಂಧಗಳು ನಾಟಕದಲ್ಲಿ ನಿಷ್ಠೆ, ಪ್ರೀತಿ ಮತ್ತು ದ್ವೇಷವನ್ನು ಹೇಗೆ ಸಮತೋಲನ ಮಾಡುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಸರಿ, ಈಗ ಕಥೆಯನ್ನ ಅಂಕಗಳ ಪ್ರಕಾರ ಅಂದ್ರೆ ಆಕ್ಟ್ ವೈಸ್ ಆಗಿ ವಿಶ್ಲೇಷಣೆ ಮಾಡೋಣ. ಆಕ್ಟ್ ವೈಸ್ ಎಕ್ಸ್ಪ್ಲನೇಷನ್. ಪರೀಕ್ಷೆಯಲ್ಲಿ ಇದು ಬಹಳ ಮುಖ್ಯ. ಬನ್ನಿ. ಆಕ್ಟ್ 1 ನೋಡಿ, ಆಕ್ಟ್ 1ನಲ್ಲಿ ಕಥೆಯ ತಳಪಾಯವನ್ನು ಹಾಕಲಾಗುತ್ತದೆ. ನಾಟಕ ಆಂಟೋನಿಯೋನ ನಿಗೂಢ ದುಃಖದಿಂದ ಆರಂಭವಾಗುತ್ತದೆ. ಹೌದು, ಆತನಿಗೆ ತಾನು ಯಾಕೆ ದುಃಖಿತನಾಗಿದ್ದೀನಿ ಅಂತಲೇ ಗೊತ್ತಿರಲ್ಲ. ಕರೆಕ್ಟ್. ಆಮೇಲೆ ಬಸ್ಸಾನಿಯೋ ಬಂದು ಹಣದ ಸಹಾಯ ಕೇಳೋದು, ಆಂಟೋನಿಯೋ ಶೈಲಾಕ್ ಬಳಿ ಸಾಲ ಕೇಳೋದು ನಡೆಯುತ್ತೆ. ಶೈಲಾಕ್ ಹಿಂದಿನ ಅವಮಾನಗಳನ್ನ ನೆನಪಿಸ್ಕೊಂಡು 1 ಪೌಂಡ್ ಮಾಂಸದ ಬಾಂಡ್ ಮಾಡಿಸ್ಕೊಳ್ತಾನೆ. ಇದನ್ನ ಅವನು ತಮಾಷೆಗೆ ಅಂತ ಹೇಳ್ತಾನಲ್ವಾ? ಹೌದು, ಮೇಲ್ನೋಟಕ್ಕೆ ತಮಾಷೆ ಅಂತ ಹೇಳಿದ್ರೂ ಅವನ ಒಳಗೆ ಸೇಡಿನ ಜ್ವಾಲೆ ಇರುತ್ತೆ. ಜೊತೆಗೆ ಬೆಲ್ಮ್ಯಾಂಟ್ನಲ್ಲಿ ಪೋರ್ಷಿಯಾಳ ತಂದೆಯ ವಿಲ್ ಅಂದ್ರೆ 3 ಪೆಟ್ಟಿಗೆಗಳ ಆಯ್ಕೆ ಪರಿಚಯವಾಗ್ತದೆ. ಇದು ವೆನಿಸ್ ಮತ್ತು ಬೆಲ್ಮ್ಯಾಂಟ್ ನಡುವಿನ ದ್ವಂದ್ವವನ್ನು ಸ್ಥಾಪಿಸುತ್ತದೆ. ಮುಂದೇನಾಗ್ತದೆ? ಆಕ್ಟ್ 2 ಇದರಲ್ಲಿ ಪ್ರಮುಖವಾಗಿ ಪೆಟ್ಟಿಗೆಯ ಪರೀಕ್ಷೆ ನಡೀತದೆ. ಮೊರಾಕೋ ಮತ್ತು ಅರಗಾನ್ ರಾಜ್ಕುಮಾರರು ತಪ್ಪು ಪೆಟ್ಟಿಗೆ ಆರಿಸಿ ಸೋಲ್ತಾರೆ. ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಪೆಟ್ಟಿಗೆಗಳನ್ನು ಆರಿಸಿ ಸೋಲ್ತಾರೆ. ಹೌದು. ಇದೇ ಸಮಯದಲ್ಲಿ ವೆನಿಸ್ನಲ್ಲಿ ಜೆಸ್ಸಿಕಾ ತನ್ನ ತಂದೆ ಶೈಲಾಕ್ನ ಸಂಪತ್ತನ್ನು ದೋಚಿ ಲೊರೆನ್ಜೋ ಜೊತೆ ಓಡಿ ಹೋಗ್ತಾಳೆ. ಓಹೋ, ಮಗಳು ಓಡಿ ಹೋದದ್ದು ಮಾತ್ರವಲ್ಲ, ತನ್ನ ಶತ್ರುಗಳ ಧರ್ಮದವನ ಜೊತೆ ಓಡಿ ಹೋಗಿದ್ದು ಶೈಲಾಕ್ನ ಕೋಪವನ್ನು ಮಿತಿಮೀರುವಂತೆ ಮಾಡುತ್ತೆ. ಎಕ್ಸಾಕ್ಟ್ಲಿ. ಆಕ್ಟ್ 2 ಮುಗಿಯೋ ಹೊತ್ತಿಗೆ ಬಸ್ಸಾನಿಯೋ ಬೆಲ್ಮ್ಯಾಂಟ್ಗೆ ಪ್ರಯಾಣ ಬೆಳೆಸ್ತಾನೆ. ಈಗ ನಾಟಕದ ಅತ್ಯಂತ ಉದ್ವಿಗ್ನ ಘಟ್ಟ ಆಕ್ಟ್ 3. ಇಲ್ಲಿ ಬಸ್ಸಾನಿಯೋ ಸರಿಯಾದ ಪೆಟ್ಟಿಗೆ ಅಂದ್ರೆ ಸೀಸದ ಪೆಟ್ಟಿಗೆ ಆರಿಸಿ ಪೋರ್ಷಿಯಾಳ್ನು ಗೆಲ್ಲುತ್ತಾನೆ. ಸೀಸಾ ಅಂದ್ರೆ ಲೆಡ್ ಕ್ಯಾಸ್ಕೆಟ್ ಅಲ್ವಾ? ಹೌದು. ಅದೇ ಖುಷಿಯ ಸಮಯಕ್ಕೆ ಆಂಟೋನಿಯೋ ಹಡಗುಗಳು ಮುಳುಗಿದ ಸುದ್ದಿ ಬರ್ತದೆ. ಶೈಲಾಕ್ ತನಗೆ ನ್ಯಾಯ ಬೇಕೇ ಬೇಕು ಎಂದು ಪಟ್ಟು ಹಿಡಿತಾನೆ. ಆಂಟೋನಿಯೋ ತನ್ನ ಅದೃಷ್ಟವನ್ನು ಒಪ್ಕೊಳ್ತಾನೆ ಅನ್ಸುತ್ತೆ. ನಿಜ. ಬಸ್ಸಾನಿಯೋ ತನ್ನ ಸ್ನೇಹಿತನನ್ನು ಉಳಿಸಲು ವಾಪಸ್ ವೆನಿಸ್ಗೆ ಧಾವಿಸುತ್ತಾನೆ. ಇದು ಕಥೆಯ ಅತ್ಯಂತ ಉದ್ವಿಗ್ನ ಘಟ್ಟ ಅಂದ್ರೆ ಪೀಕ್ ಕಾನ್ಫ್ಲಿಕ್ಟ್. ಈಗ ಎಲ್ಲರೂ ಕಾಯ್ತಾ ಇರೋ ಕೋರ್ಟ್ ರೂಮ್ ದೃಶ್ಯ ಆಕ್ಟ್ 4. ಇದು ಇಡೀ ನಾಟಕದ ಅತ್ಯಂತ ಪ್ರಸಿದ್ಧವಾದ ದೃಶ್ಯ. ಶೈಲಾಕ್ ಹಣದ ಪರಿಹಾರವನ್ನು ನಿರಾಕರಿಸಿ ಮಾಂಸವೇ ಬೇಕು ಎನ್ನುತ್ತಾನೆ. ಆ ಸಮಯದಲ್ಲಿ ವಕೀಲಳ ವೇಷದಲ್ಲಿರುವ ಪೋರ್ಷಿಯಾ ಬರ್ತಾಳೆ. ಹೌದು, ಆಕೆ ಕರುಣೆಯ ಬಗ್ಗೆ ಅದ್ಭುತವಾಗಿ ವಾದಿಸ್ತಾಳೆ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್ ಅಂತ ಅವಳ ಫೇಮಸ್ ಡೈಲಾಗ್ ಇಲ್ಲೇ ಬರೋದು. ಆದ್ರೆ ಶೈಲಾಕ್ ಒಪ್ಪಲ್ಲ. ಆಗ ಆಕೆ ಕಾನೂನಿನ ಚಾಣಾಕ್ಷತೆ ಬಳಸ್ತಾರೆ. ಕರೆಕ್ಟ್. ಮಾಂಸ ಕತ್ತರಿಸಿಕೋ, ಆದರೆ 1 ಹನಿ ರಕ್ತ ಸುರಿಯುವಂತಿಲ್ಲ ಎನ್ನುತ್ತಾಳೆ. ಇದರಿಂದ ಶೈಲಾಕ್ ಸಂಪೂರ್ಣವಾಗಿ ಸೋಲುತ್ತಾನೆ. ಸಂಪತ್ತು ಕಳೆದುಕೊಂಡು ಮತಾಂತರಗೊಳ್ಳುವ ಶಿಕ್ಷೆಗೆ ಗುರಿಯಾಗ್ತಾನೆ. ಇದು ನಿಜಕ್ಕೂ ಆಘಾತಕಾರಿ. ಹೌದು. ಆಂಟೋನಿಯೋ ಉಳಿಯುತ್ತಾನೆ, ಆದ್ರೆ ಶೈಲಾಕ್ನ ಗತಿ ಶೋಚನೀಯವಾಗುತ್ತೆ. ಈಗ ಕಥೆಯ ಕೊನೆಯ ಭಾಗ ಆಕ್ಟ್ 5. ಕಥೆ ಮತ್ತೆ ಬೆಲ್ಮಾಂಟ್ಗೆ ಮರಳುತ್ತದೆ. ಇಲ್ಲಿ ಉಂಗುರದ ಪ್ರಸಂಗವು ಅಂದ್ರೆ ರಿಂಗ್ ಎಪಿಸೋಡ್ ಹಾಸ್ಯ ಮತ್ತು ನಂಬಿಕೆಯ ಪರೀಕ್ಷೆಯನ್ನು ತರುತ್ತದೆ. ಅಂದ್ರೆ ಆ ಉದ್ವಿಗ್ನತೆಯ ನಂತರ ಸ್ವಲ್ಪ ರಿಲೀಫ್. ಎಕ್ಸಾಕ್ಟ್ಲಿ. ಪೋರ್ಷಿಯಾ ಮತ್ತು ನೆರಿಸ್ಸಾ ತಮ್ಮ ನಿಜರೂಪವನ್ನು ಬಹಿರಂಗಪಡಿಸುತ್ತಾರೆ. ಆಂಟೋನಿಯೋನ ಕೆಲವು ಹಡಗುಗಳು ಸುರಕ್ಷಿತವಾಗಿ ಮರಳಿದ ಸುದ್ದಿ ಬರುತ್ತದೆ. ನಾಟಕ ಸುಖಾಂತ್ಯಗೊಳ್ಳುತ್ತದೆ. ಹೌದು, ಆದ್ರೆ ಶೈಲಾಕ್ನ ಭವಿಷ್ಯದ ಬಗ್ಗೆ ಒಂದು ಕಹಿ ಭಾವನೆ ಖಂಡಿತ ಉಳಿಯುತ್ತದೆ. ಅದ್ಭುತವಾದ ವಿವರಣೆ. ಪರೀಕ್ಷೆಯ ದೃಷ್ಟಿಯಿಂದ ಕಥೆಯೆಷ್ಟು ಮುಖ್ಯವೋ ಅದರ ಹಿಂದಿನ ಥೀಮ್ಸ್ಗಳು ಕೂಡ ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳು ಉತ್ತರ ಬರೆಯುವಾಗ ಈ ಥೀಮ್ಸ್ಗಳನ್ನು ವಿವರಿಸಲೇಬೇಕು. ಥೀಮ್ಸ್ ಅಂತ ಕರುಣೆ ಮೇಲು ಎಂಬ ವಾದ ಬರ್ತದೆ. ಹೌದು. ಎರಡನೆಯದು ಸೇಡು ಅಥವಾ ರಿವೆಂಜ್. ಶೈಲಾಕ್ನ ದ್ವೇಷ ಮನುಷ್ಯನನ್ನು ಹೇಗೆ ಕುರುಡನನ್ನಾಗಿ ಮಾಡ್ತದೆ ಅನ್ನೋದು ಇದರ ಸಾರ. ಮೂರನೆಯದು ಸ್ನೇಹ ಮತ್ತು ನಿಷ್ಠೆ. ಇಲ್ಲಿ ಆಂಟೋನಿಯೋನ ತ್ಯಾಗ ಎದ್ದು ಕಾಣುತ್ತೆ. ಕರೆಕ್ಟ್. ನಾಲ್ಕನೆಯದು ಪ್ರೀತಿ. ಇದರಲ್ಲಿ ರೊಮ್ಯಾಂಟಿಕ್ ಪ್ರೀತಿ, ಸ್ನೇಹ ಮತ್ತು ಕೌಟುಂಬಿಕ ಪ್ರೀತಿಯ ವಿವಿಧ ರೂಪಗಳನ್ನು ನಾವು ನೋಡಬಹುದು. ಇದ್ರ ಜೊತೆಗೆ ಪೂರ್ವಾಗ್ರಹ ಮತ್ತು ತಾರತಮ್ಯ ಕೂಡ ಬಹಳ ದೊಡ್ಡ ಥೀಮ್ ಅಲ್ವಾ? ಎಕ್ಸಾಕ್ಟ್ಲಿ.
ಯಹೂದಿಯ ಕಾರಣ ಶೈಲಾಕ್ ಎದುರಿಸುವ ಅವಮಾನವನ್ನು ಇದು ಎತ್ತಿ ತೋರಿಸುತ್ತೆ. 6ನೇಯದು ಸಂಪತ್ತು ಮತ್ತು ಭೌತಿಕವಾದ. ಅಂದ್ರೆ ಪೆಟ್ಟಿಗೆಯ ಆಯ್ಕೆ ಮತ್ತು ಎಲ್ಲಾ ಆರ್ಥಿಕ ವ್ಯವಹಾರಗಳು. ಹೌದು. 7ನೇಯದು ತೋರಿಕೆ ಮತ್ತು ವಾಸ್ತವ, ಅಂದ್ರೆ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ವೇಷಮರೆಸಿಕೊಳ್ಳುವಿಕೆ ಮತ್ತು ತಪ್ಪು ಗ್ರಹಿಕೆಗಳು ಕಥೆಯುದ್ದಕ್ಕೂ ಬರ್ತವೆ. ಮತ್ತು ಕೊನೆಯದಾಗಿ ರಿಸ್ಕ್ ಅಲ್ವಾ? ಕರೆಕ್ಟ್. ಸಮುದ್ರದ ವ್ಯಾಪಾರದಿಂದ ಹಿಡಿದು ಪ್ರೀತಿಯ ಆಯ್ಕೆಯವರೆಗಿನ ಅಪಾಯ ಅಥವಾ ರಿಸ್ಕ್. ಇಷ್ಟೆಲ್ಲ ಥೀಮ್ಗಳಿದ್ರೂ ನ್ಯಾಯ ಯಾವಾಗಲೂ ನ್ಯಾಯಸಮ್ಮತವಾಗಿ ಇರುತ್ತದೆಯೇ ಎಂಬ ಪ್ರಶ್ನೆ ಕಾಡುತ್ತೆ. ಶೈಲಾಕಿನ ಸ್ಥಿತಿಯನ್ನು ನೋಡಿದಾಗ ಎಲಿಜಬೆತ್ ಕಾಲದ ಜನರಿಗೆ ಇದು ನ್ಯಾಯ ಅನಿಸಿರಬಹುದು, ಆದರೆ ಇವತ್ತು ನೋಡಿದಾಗ ಇದು ಅನ್ಯಾಯ ಅಂತ ನನ್ಗನ್ನಿಸುತ್ತೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಶೇಕ್ಸ್ಪಿಯರ್ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ಈ ದ್ವಂದ್ವವನ್ನು ಸೃಷ್ಟಿಸಿದ್ದಾರೆ. ಸೇಡಿಗಿಂತ ಕರುಣೆಯೇ ಶ್ರೇಷ್ಠ ಎಂಬುದು ಈ ನಾಟಕದ ಸಾರಾಂಶ. ಆದರೆ ಆ ಕರುಣೆಯನ್ನು ಶೈಲಾಕ್ಗೆ ತೋರಿಸಿದ್ರ ಅನ್ನೋದು ದೊಡ್ಡ ಪ್ರಶ್ನೆ. ನಿಜಕ್ಕೂ ನಮ್ಮನ್ನ ಆಳವಾದ ಆಲೋಚನೆಗೆ ಹಚ್ಚುವ ವಿಚಾರಗಳು. ವೀಕ್ಷಕರೇ, ನಾವು ಈಗ ಈ ಡೀಪ್ ಡೈವಿನ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಕನ್ಕ್ಲೂಷನ್. ಅಂತಿಮವಾಗಿ ಹೇಳಬೇಕೆಂದರೆ ವಿದ್ಯಾರ್ಥಿಗಳೇ, ಇದೊಂದು ಕಾಮಿಡಿ ನಾಟಕವಾದರೂ ಗಂಭೀರ ನೈತಿಕ ಪ್ರಶ್ನೆಗಳನ್ನು ಎತ್ತುತ್ತದೆ. ಶೈಲಾಕಿನನ್ನು ನಡೆಸಿಕೊಂಡ ರೀತಿ ಇಂದಿಗೂ ಪ್ರೇಕ್ಷಕರನ್ನು ಕಾಡುತ್ತದೆ. ವೆಲಿಸ್ನ ಕಠಿಣ ವಾಸ್ತವ ಮತ್ತು ಬೆಲ್ಮಾಂಟ್ನ ಆದರ್ಶ ಸಾಮರಸ್ಯದ ನಡುವಿನ ವ್ಯತ್ಯಾಸ ನಿಜಕ್ಕೂ ಅದ್ಭುತವಾಗಿದೆ. ಹೌದು. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಪೋರ್ಷಿಯಾಳ ಪಾತ್ರ. ಅಂದಿನ ಕಾಲದ ಲಿಂಗ ತಾರತಮ್ಯವನ್ನು ಅಂದ್ರೆ ಜೆಂಡರ್ ರೋಲ್ಸ್ ಅನ್ನು ಆಕೆ ಮೆಟ್ಟಿ ನಿಲ್ಲುತ್ತಾಳೆ. ಕರುಣೆ, ತಿಳುವಳಿಕೆ ಮತ್ತು ಮಾನವ ಘನತೆಯಿಲ್ಲದೆ ಸಮಾನ ಸಮಾಜ ಕಟ್ಟಲು ಸಾಧ್ಯವಿಲ್ಲ ಎನ್ನುವುದು ನಾಟಕದ ಮುಖ್ಯ ಸಂದೇಶ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. If you find this explanation helpful, kindly subscribe to this YouTube channel for more English literature and literary theory lectures.